ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಐಎಡಿಬಿ ಭೂ ಸ್ವಾಧೀನ ವಿಚಾರ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ಸುಮಾರು 2800 ಎಕರೆ ಭೂಮಿಯನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂದರೆ ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಸದ್ಯ ಜಿಲ್ಲೆಯಲ್ಲೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದು, ಇದೀಗ ಈ ವಿಚಾರ ಹೊಸ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಕಳೆದ ವಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಿಡ್ಲಘಟ್ಟ ಶಾಸಕ ಬಿ.ಎನ್. ರವಿಕುಮಾರ್ ಅವರ ನೇತೃತ್ವದಲ್ಲಿ ರೈತ ಮುಖಂಡರೊಂದಿಗೆ ಮಹತ್ವದ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಭೂ ಸ್ವಾಧೀನ ವಿಚಾರದ ಕುರಿತು ಸುದೀರ್ಘ ಚರ್ಚೆ ನಡೆದಿತ್ತು. ರೈತರು ತಮ್ಮ ಆತಂಕ ಮತ್ತು ಸಮಸ್ಯೆಗಳನ್ನು ನಾಯಕರ ಮುಂದೆ ಮನದಟ್ಟು ಮಾಡಿದ್ರು. ರೈತ ಮುಖಂಡರ ಪ್ರಕಾರ ಸಭೆಯಲ್ಲಿ ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ತಮ್ಮ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಲಾಗಿತ್ತು. ಸಭೆಯ ಬಳಿಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಾಸಕ ಬಿ.ಎನ್. ರವಿಕುಮಾರ್ ಅವರು ರೈತರ ಪರವಾಗಿ ನಿಲ್ಲೋದಾಗಿ ಭರವಸೆ ನೀಡಿದ್ದಾರೆ ಅಂತ ರೈತ ಮುಖಂಡರು ಹೇಳಿಕೊಂಡಿದ್ದಾರೆ. ಇದೇ ವಿಚಾರವನ್ನು ಸ್ಪಷ್ಟಪಡಿಸಲು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರೈತ ಮುಖಂಡರು ತಮ್ಮ ಹೋರಾಟ ಮುಂದುವರಿಯಲಿದ್ದು ಭೂ ಸ್ವಾಧೀನವನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ಅಂತ ಘೋಷಿಸಿದರು. ಸಭೆಯಲ್ಲಿ ನಾಯಕರಿಂದ ನಮಗೆ ಬೆಂಬಲದ ಭರವಸೆ ಸಿಕ್ಕಿದೆ ಅಂತ ಅವರು ಮಾಧ್ಯಮಗಳ ಮುಂದೆ ಪುನರುಚ್ಚರಿಸಿದರು. ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಭೂಮಿ ವಿಚಾರದಲ್ಲಿ ಇಂದಿಗೆ 115 ದಿನದ ಹೋರಾಟವನ್ನು ಮುಂದುವರಿತೈತೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ ಕುಮಾರಣ್ಣನವರು ಬಿಡದಿಯ ಹೋರಾಟದಲ್ಲಿ ಭಾಗವಹಿಸಿ ರೈತರ ಪರವಾಗಿ ತಾವು ಏನು ಇರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಯ ಪೂರಕವಾಗಿ ನಾವು ಕೂಡ ಮಾನ್ಯ ಕುಮಾರಣ್ಣವರನ್ನು ಭೇಟಿ ಮಾಡಿದ್ವಿ. ಅಣ್ಣ, ನೀವು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿಕ್ಕೆ ಮೂಲ ಕಾರಣಕರ್ತರು, ನೀವು ಕೂಡ ಜಿಲ್ಲೆಯನ್ನು ಮಾಡಿದಿರಿ. ಬರೀ ನೀವು ಬಿಡದಿಯ ರೈತರು ಹೋರಾಟವನ್ನು ಮಾಡ್ತಾಯಿದ್ರಿ, ನಮ್ಮ ಜಿಲ್ಲೆಯ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಸೆಯನ್ನು ಹೇಳಿದ್ವಿ. ಅದರಂತೆ 6ನೇ ತಾರೀಕು ಇಂದು ನಾವು ಬರ್ತೇವೆ ಅಂತೇಳಿ ಏನು ಮಾತನ್ನು ಹೇಳಿದರು. ತದನಂತರ ಶುಕ್ರವಾರ ಹಿಂದೆ 4ನೇ ತಾರೀಕಿಂದೆ ನಾವು ಕರೆದು ಒಂದು ಮಾನ್ಯ ಶಾಸಕರಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಶಾಸಕರನ್ನು ಕೂಡ ಕರೆದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿ, ಏನು 2 ವರ್ಷದ ಹಿಂದಿನಿಂದನೂ ಕೂಡ ಶಾಸಕರು ರೈತ ಪರವಾದಂಥ ಈ ಒಂದು ವೇದಿಕೆಯಲ್ಲಿ ತಾವು ಕಾಣಿಸ್ಕೊಳ್ಳಲಿಲ್ಲ, ಯಾಕೆ ಅಂತೇಳಿ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಗಂಭೀರವಾದಂಥ ಚರ್ಚೆ ಆದಮೇಲೆ ಮಾನ್ಯ ರವಿಕುಮಾರ್ ಅವರು ಕೂಡ ರೈತರ ಫಲವತ್ತಾದ ಕೃಷಿ ಭೂಮಿ ಕೈಗಾರಿಕೆ ಬೇಡ, ಕೃಷಿಯೇತರ ಭೂಮಿಯಲ್ಲಿ ಆಗಬೇಕು ಅಂತೇಳಿ ಅವರು ಕೂಡ ಒತ್ತಾಸೆಯನ್ನು ಹೇಳಿದರು. ನಾವು ಕೂಡ ರೈತರ ಪರವಾಗಿ ಇರ್ತೇನೆ ಅಂತೇಳಿ ಹೇಳಿರೋದ್ರಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ತಮ್ಮಗಳ ಮುಂದೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದೇ ಶಾಸಕರು ಏನು ಜಂಗಮಕೋಟೆ ಹೋಬಳಿಯಲ್ಲಿ 13 ಹಳ್ಳಿಗಳು ಅಂತ ಏನು ಹೇಳ್ತಿದಾರಲ್ಲ, 1 ಎಕರೆ ಪಾಣಿ ಇದೆ, 4 ಎಕರೆಗೆ ಅವರು ಗೋಮಾಳವನ್ನ ಆಕ್ರಮಿಸ್ಕೊಂಡಿದ್ದಾರೆ ಅಂತ ರೈತರು ಇಲ್ಲಿ ಧರಣಿ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ರು, ನಾವು ಕೂಡ ಎಲ್ಲ ಕೂತು ಯಾರು ವಾಸ್ತವಾಂಶದ ಬಗ್ಗೆ ಏನಿವತ್ತು 2823 ಎಕರೆ ಏನು ಭೂಮಿ ಐತೆ, ಆ ಭೂಮಿಯಲ್ಲಿ ಈಗಾಗಲೇ 526 ಎಕರೆ ಭೂಮಿ PSL ಕಂಪನಿಗೆ ಹೋದಂಥ ಭೂಮಿ, 1300 ಚಿಲ್ಲರೆ ಏನು ಇವತ್ತು ಎಕರೆ ಇದೆ ಅದು ರೈತನ ಮೂಲ ಪಾಣಿದಾರರ ಹೆಸರು ಇದೆ. ಒಂದು 700 ಚಿಲ್ಲರೆ ಎಕರೆ ಏನು ಖರಾಬಿ ಅಂತ ಏನು ಇತ್ತು ಇವೆಲ್ಲವೂ ಕೂಡ ಚರ್ಚೆ ಆಯಿತು. ಇವತ್ತು ಖರಾಬಿ ಇರೋದು ಕೂಡ ಸರಿಸುಮಾರು 24-25 ವರ್ಷದ ಹಿಂದೆನೇ, ಅಂದರೆ 50, 53, 57 ಅರ್ಜಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ಚರ್ಚೆಯನ್ನು ಮಾಡಿದ್ವಿ. ಈಗ ಎಲ್ಲೋ ನಾನು ವೈಯಕ್ತಿಕವಾಗಿ ತಮಗೆ ಹೇಳಿಕೆ ಕೊಡೋದ್ರಿಗೂ ನಾವು ಕೂತು ಚರ್ಚೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ. ಎಲ್ಲ ಚರ್ಚೆ ಆದಮೇಲೆ ಕುಮಾರಣ್ಣವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಚರ್ಚೆಯನ್ನಾಯಿತು. ಅಂದು ನಮ್ಮ JK ರೆಡ್ಡಿ ಅವರು, ಚಿಂತಾಮಣಿ ಮಾಜಿ ಸಚಿವರು ಕೂಡ ಇದ್ದಂಥದ್ದು, ಮತ್ತು ನಾಡಗೌಡರು ಅಂತೇಳಿ ಒಬ್ಬ ಶಾಸಕರು ಇದ್ದರು. ಆಮೇಲೆ ನಮ್ಮ ಶಿವಶಂಕರ್ ಅವರು ಅಂತೇಳಿ ಒಬ್ಬ ಶಾಸಕರು ಕೂಡ ಇದ್ದರು. ಇವರೆಲ್ಲರ ಅಡಿಯಲ್ಲಿ ಸಾಧಕ ಬಾಧಕಗಳ ಚರ್ಚೆ ಆದ ಮೇಲೆ ಮಾನ್ಯ ಶಾಸಕರು ರೈತರ ಪರವಾಗಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ. ಭಾಳ ನಿಮ್ಮೆಲ್ಲರ ಪರವಾಗಿ, ವಿಶೇಷವಾಗಿ ಇಡೀ ರೈತರ ಪರವಾಗಿ ನಾವು ಅಭಿನಂದನೆ ಹೇಳ್ತೇವೆ.
ನಮ್ಮ ಜಿಲ್ಲಾಧ್ಯಕ್ಷರು ಇರಿ ಸರ್ ಹೋಗಿದಾರ ನೋಡಿ ಸರ್, ನಾವು ಆ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ಅದರ ಮುಂಚೂಣಿಯಲ್ಲಿ ನಾವೇ ಇರೋದು. 450 ದಿನ, ಇವತ್ತು ನಮ್ಮ 450-60 ಆಗೈತೆ. ಅದರ ಪ್ರಮುಖ ಪಾತ್ರಧಾರ ನಾವೇ ಅಲ್ಲೇ ಇರಿ ಸರ್. ನೋಡಿ ಸರ್, ಪ್ರಮುಖ ಪಾತ್ರಧಾರರು ನಾವೇ ಅಲ್ಲಿ ತಾವು ತಮ್ಮ ಸ್ನೇಹಿತರು ಯಾರಾದ್ರು ಸಂಬಂಧಪಟ್ಟವ್ರು ಇದ್ರೆ ಕೇಳಿ. ರಾಜ್ಯಾಧ್ಯಕ್ಷ ನಾಯಕನಿರ್ತಾನೆ ನೋಡಿ ಸರ್, ನಾನು ಒಬ್ಬ ಜವಾಬ್ದಾರಿತವಾದಂತ ಕಾರ್ಯಾಧ್ಯಕ್ಷ. ನಾನು ಹೋದ್ಮೇಲೆ ಈ ತಂಡ ಹೋದಂಗೆ ಅಲ್ವೇ, ಅಲ್ಲಿ ಜಿಲ್ಲಾಧ್ಯಕ್ಷನೇ ಅಲ್ಲಿ ಮುನ್ನಡೆಸ್ತಾವ್ರಲ್ಲ ಸರ್. ಈಗ ರಾಜ್ಯ ಕಾರ್ಯದರ್ಶಿಗಳು ಎಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೋಗಿದ್ವಲ್ಲ ಸರ್. ಏನ್ ಹೇಳ್ತಾ ಇದ್ರಿ ನೀವು ಸರ್? ಈಗ ತಾವೇನ್ ಹೇಳ್ತಾ ಇದ್ರಿ? ಈಗ ಚಂದ್ರಾಯಪಟ್ಟಣ ಇರ್ಬೋದು, ಚಂದ್ರಾಯಪಟ್ಟಣ ಮೊದಲಿಗೆ ಟ್ರ್ಯಾಕ್ಟರ್ ತಗೊಂಡು ಹೋದವ್ರು ನಾವೇ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಇಡೀ ರಾಜ್ಯದ ರಾಮನಗರಕ್ಕೆ ಹೋಗಿದ್ವಿ. ರಾಮನಗರಕ್ಕೆ ಹೋಗಿದ್ವಿ ಸರ್. ಎಲ್ಲಾ ಕಡೆನೂ ಆನೇಕಲ್ ಇರ್ಬೋದು, ಬೆಂಗಳೂರು ಏನು ಸುತ್ತಮುತ್ತ ಎಲ್ಲಿದ್ದಾವ ನಾವೆಲ್ಲ ಕೂಡ ಭಾಗವಹಿಸ್ತಾ ಇದ್ದೇವೆ. ತಾವೆಲ್ಲ ಒಂದ್ ಮಾತು ಕೇಳ್ತೀರಿ. ನಮ್ ಸತೀಶ್ ಅಣ್ಣ ಎಲ್ಲ ಹೇಳ್ತಾನೆ, ಸತೀಶ್ ಅಣ್ಣ ಮನೆಗ್ ಕರೆದ್ರೆಲ್ಲ ನಾವು ಹೋಗ್ಬೇಕಾಗಿರೋದು. ಇದು ತಾವು ಅರ್ಥ ಮಾಡ್ಕೊಳ್ಬೇಕು, ಪತ್ರಕರ್ತರು, ದೃಶ್ಯ ಮಾಧ್ಯಮದವರು. ಯಾಕಂದ್ರೆ ಸತೀಶ್ ಅಣ್ಣ ಮನೆಗ್ ಕರೆದ್ರೆ ನಾವು ಹೋಗಿ ಊಟ ಮಾಡ್ಬೋದು. ಸತೀಶ್ ಅಣ್ಣ ಕರೀದಿದ್ರೆ ಹೆಂಗ್ ಊಟ ಮಾಡ್ತೀರಿ? ದಯಮಾಡಿ ಕೇಳಿ ಸರ್, ದಯಮಾಡಿ ಕೇಳಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಶಿಡ್ಲಘಟ್ಟ ತಾಲೂಕು ಜಮಕೋಟೆ ಹೋಬಳಿಯ 13 ಹಳ್ಳಿಗಳ ಫಲವತ್ತಾದ ಭೂಮಿಯನ್ನ ರೈತರಿಗೆ ಉಳಿಸ್ಕೊಡ್ಬೇಕಂತೇಳಿ ಸುಮಾರು 115 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ಆ ಧರಣಿ ಮುಂದುವರಿತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ರೈತರ ಪರವಾಗಿ ಬಿಡದಿ ಆ ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗಳು, ಆ ಕುಮಾರಸ್ವಾಮಿಯವರು ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ಕೂಡ ಆ ಒಂದು JDS ಪಕ್ಷದ ನಿಲುವು ಆ ರೀತಿ ಆಗಿದ್ದಾಗ ನಮ್ಮ ಕ್ಷೇತ್ರದ JDS ಶಾಸಕರು ಕೂಡ ಆ ಪಕ್ಷದ ನಿಲುವಿಗೆ ಬದ್ಧರಾಗಿರಬೇಕು. ಅದು ಬಿಟ್ಟು ನಮ್ಮ ವಿರೋಧವಾಗಿ, ನಮ್ಮ ಹೋರಾಟ ಸಮಿತಿ ವಿರುದ್ಧವಾಗಿದ್ರು. ಅದನ್ನ ನಮ್ಮೆಲ್ಲ ಹೋರಾಟ ಸಮಿತಿಯ ಸದಸ್ಯರು, ಹೋರಾಟಗಾರರು, ರೈತ ಮುಖಂಡರು ಕುಮಾರಣ್ಣ ಗಮನಕ್ಕೆ ತಂದಾಗ ಆ ಕುಮಾರಣ್ಣವರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಚಾರಗಳನ್ನು ಮಾಹಿತಿಯನ್ನು ತಿಳಿದುಕೊಂಡು ಮತ್ತೆ ಅವರು ಇನ್ನೊಂದು ಸಭೆಯನ್ನು ಕರೆದು ಆ ಸಭೆಗೆ ಗೌರವಾನ್ವಿತ ಶಾಸಕರನ್ನು ಕರೆದು ನಮ್ಮ ಚಿಂತಾಮಣಿಯ JK ಕೃಷ್ಣಾರೆಡ್ಡಿ ಅವರು ರಾಜ್ಯ JDS ಕೋರ್ ಅಧ್ಯಕ್ಷರು ಕರೆದು ಎಲ್ಲ ಚರ್ಚೆ ಮಾಡಿ ನಮ್ಮ ನಮ್ಮ ಈ ಹೋರಾಟಕ್ಕೆ ಜಾತ್ಯತೀತ ಜನತಾದಳ ಪಕ್ಷವೂ ಕೂಡ ಕೈ ಜೋಡಿಸ್ತೀವಿ. ನಾವು ರೈತರ ಹಿತವನ್ನು ಕಾಪಾಡೋದೇ ನಮ್ಮ ಪಕ್ಷದ ಮೂಲ ಉದ್ದೇಶ ಅಂತೇಳಿ ನಮ್ಮ ಬೆಂಬಲ ಘೋಷಿಸಿದ್ದಾರೆ. ಆ ಬೆಂಬಲಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳಬೇಕಂತೇಳಿ ನಮ್ಮ ರೈತ ಸಂಘದ ಮುಖಂಡರು, ನಮ್ಮ ಹೋರಾಟಗಾರರು, ರೈತರು ನಾವೆಲ್ಲ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ವಿ. ಆದರೆ ಈ ವಿಚಾರಕ್ಕೆ ಇದೀಗ ಮತ್ತೊಂದು ಮಹತ್ವದ ತಿರುವು ಸಿಕ್ಕಿದೆ. ರೈತ ಮುಖಂಡರು ನೀಡಿರುವ ಹೇಳಿಕೆಗೆ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಸ್ಪಷ್ಟನೆ ನೀಡಿದ್ದು ಹಲವು ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ್ದು ಜಂಗಮಕೋಟೆ ಹೋಬಳಿ KIDBಗೆ ಸಂಬಂಧಪಟ್ಟಂಗೆ ಮೊನ್ನೆ ಶನಿವಾರ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರ ಮುಂದೆ ಒಂದು ರೈತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಆ ಭಾಗದ ರೈತರು ಒಂದು ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ಕುಮಾರಣ್ಣವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ KIDB ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಮುಂದೆ ಇದಕ್ಕೆ ಯಾವ ರೀತಿ ರೈತರಿಗೆ ಅನುಕೂಲ ಆಗೋಂಥದ್ದನ್ನ ಒಂದು ತೀರ್ಮಾನ ಮಾಡ್ತೀರ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಇನ್ಯಾವುದೇ ಆ ಸಭೆಯಲ್ಲಿ ಕುಮಾರಣ್ಣವ್ರ ಆಶ್ವಾಸನೆ ಕೊಡ್ತಕ್ಕಂಥದ್ದಾಗ್ಬೋದು, ಇಲ್ಲ ನಾವು ಕೊಡತಕ್ಕಂಥದ್ದಾಗ್ಬೋದು, ಯಾವುದೂ ಆಗಿಲ್ಲ. ಶಾಸಕರ ಪ್ರಕಾರ ರೈತರೊಂದಿಗೆ ಸಭೆ ನಡೆದಿರೋದು ಸತ್ಯ. ಸಭೆಯಲ್ಲಿ ರೈತರ ಅಹವಾಲುಗಳನ್ನು ಆಲಿಸಲಾಗಿದ್ದು ಅವರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಆದರೆ KIDB ಭೂಸ್ವಾಧೀನವನ್ನು ತಡೆಯೋದಾಗಿ ಅಥವಾ ರೈತರ ಪರವಾಗಿ ಯಾವುದೇ ರೀತಿಯ ಖಚಿತ ಭರವಸೆ ನೀಡಿರೋದು ಸತ್ಯಕ್ಕೆ ದೂರ ಅಂತ ಅವರು ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಶಾಸಕ BN ರವಿಕುಮಾರ್, ನಾವು ಸಭೆಯಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿದ್ದೇವೆ. ಅವರ ಆತಂಕವನ್ನು ಸರ್ಕಾರ ಮತ್ತು KIDB ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಪ್ರಯತ್ನ ಮಾಡೋದಾಗಿ ಹೇಳಿದ್ದೇವೆ. ಆದರೆ ಭೂಸ್ವಾಧೀನವನ್ನು ರದ್ದು ಮಾಡ್ತೇವೆ ಅಥವಾ ನಿಲ್ಲಿಸ್ತೇವೆ ಎಂಬ ಯಾವುದೇ ಭರವಸೆ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಭೆಯಲ್ಲಿ ನಡೆದ ಚರ್ಚೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅಥವಾ ಬೇರೆ ರೀತಿಯಲ್ಲಿ ಬಿಂಬಿಸೋದು ಸರಿಯಲ್ಲ ಅಂತ ಶಾಸಕರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಾರೆ KIDB ಭೂಸ್ವಾಧೀನ ವಿಚಾರದಲ್ಲಿ ರೈತ ಮುಖಂಡರ ಹೇಳಿಕೆ ಮತ್ತು ಶಾಸಕರ ಸ್ಪಷ್ಟನೆ ನಡುವೆ ಭಿನ್ನಾಭಿಪ್ರಾಯ ಕಂಡುಬಂದಿದ್ದು, ಈ ಬೆಳವಣಿಗೆ ಮುಂದಿನ ದಿನದಲ್ಲಿ ಯಾವ ರೂಪ ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ.
ಒಂದೆಡೆ ರೈತರು ತಮ್ಮ ಜಮೀನು ಉಳಿಸಿಕೊಳ್ಳಲು ಹೋರಾಟವನ್ನು ತೀವ್ರಗೊಳಿಸುವ ನಿರ್ಧಾರ ಮಾಡಿಕೊಂಡಿದ್ರೆ, ಮತ್ತೊಂದೆಡೆ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವ ಮೂಲಕ ಪರಿಹಾರ ಕಂಡುಕೊಳ್ಳುವ ಮಾತುಗಳನ್ನು ಆಡ್ತಿದ್ದಾರೆ. ಹೀಗಾಗಿ ಜಂಗಮಕೋಟೆ ಹೋಬಳಿಯ 2800 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಯುತ್ತದೆಯೇ? ರೈತರ ಬೇಡಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದನೆ ನೀಡಲಿದೆ? ಈ ವಿವಾದಕ್ಕೆ ಅಂತಿಮವಾಗಿ ಯಾವ ಪರಿಹಾರ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮಹತ್ವದ ಬೆಳವಣಿಗೆಯನ್ನು ನಿಮ್ಮ ಮುಂದೆ ತಲುಪಿಸುವ ಕೆಲಸವನ್ನು ಸುಮನ್ ಟಿವಿ ಕನ್ನಡ ನಿರಂತರವಾಗಿ ಮಾಡಲಿದೆ. ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸುಮನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.